ಬೆಂಗಳೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ವಿಶೇಷ ಚೇತನರ ಸಾಮರ್ಥ್ಯ ಸಾಧನೆ ಹಾಗೂ ನಾವೀನ್ಯತೆಯನ್ನ ಕೊಂಡಾಡುವ ಅಪರೂಪದ ಕಾರ್ಯಕ್ರಮ ಜರುಗಿದೆ. ಸಂತೋಷ್ ಲಾಡ್ ಫೌಂಡೇಶನ್ ಹಾಗೂ ಇಂಡಿಯಾ ರೈಸಿಂಗ್ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜಿಸಲಾದ ಇನ್ನೋವೇಟಿವ್ ಎಬಿಲಿಟಿ ಫಾರ್ ಇಂಡಿಯಾ ಕಾರ್ಯಕ್ರಮದಲ್ಲಿ ದೇಶದ ಮೊದಲ ಮುಕ್ತ ಪ್ರಯೋಗಾಲಯ ಉದ್ಘಾಟನೆಯಾಗಿದ್ದು ವಿಶೇಷ ಚೇತನ ಸಾಧಕರಿಗೆ ಗೌರವವನ್ನ ಸಲ್ಲಿಸಲಾಯಿತು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಸಮಾಜಮುಖಿ ಚಿಂತನೆಗೆ ಮತ್ತೊಂದು ಸ್ಪಷ್ಟ ನಿರ್ದೇಶನವಾದ ಈ ಕಾರ್ಯಕ್ರಮದ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ. ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಇಂತ ನೋಡು ಯಜಮಾನ. ವಿಶೇಷ ಚೇತನರ ಬಾಳಲ್ಲಿ ಬೆಳಕಾದ ಸಂತೋಷ್ ಲಾಡ್ ಪ್ರತಿಭೆಗಳ ಸಾಮರ್ಥ್ಯಕ್ಕೆ ಮತ್ತೊಂದು ವೇದಿಕೆ. ಇನ್ನೋವೇಟ್ ಎಬಿಲಿಟಿ ಫಾರ್ ಇಂಡಿಯಾ ಹೊಸ ಹೆಜ್ಜೆ. ಜೊತೆಗಿರು ನೀನು ಅಪ್ಪನ ಹಾಗೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇನ್ನೋವೇಟ್ ಎಬಿಲಿಟಿ ಫಾರ್ ಇಂಡಿಯಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಸಂತೋಷ್ ಲಾಡ್ ಫೌಂಡೇಶನ್ ಹಾಗೆ ಇಂಡಿಯಾ ರೈಸಿಂಗ್ ಫೌಂಡೇಶನ್ ಜಂಟಿಯಾಗಿ ಆಯೋಜನೆ ಮಾಡಿದ್ದ ಈ ಕಾರ್ಯಕ್ರಮಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಚಾಲನೆಯನ್ನು ಕೊಟ್ಟರು. ವಿಶೇಷ ಚೇತನರ ಸಂಶೋಧನೆ, ಅಭಿವೃದ್ಧಿ ಹಾಗೂ ನಾವೀನ್ಯತೆಗೆ ಪೂರಕವಾದ ಪರಿಸರ ನಿರ್ಮಾಣವೇ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ದೇಶದ ಮೊದಲ ಆಕ್ಸೆಸಿಬಲ್ ಓಪನ್ ಲ್ಯಾಬೊರೇಟರಿ ಉದ್ಘಾಟನೆಯಾಯಿತು. ವಿಶೇಷ ಚೇತನ ವಿದ್ಯಾರ್ಥಿಗಳು, ಸಂಶೋಧಕರು ಹಾಗೆ ನಾವೀನ್ಯಕಾರರಿಗೆ ಸುಲಭ ಪ್ರವೇಶ ಮತ್ತು ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಈ ಲ್ಯಾಬ್ ನಿರ್ಮಾಣ ಮಾಡಲಾಗಿದೆ. ಇದೇ ವೇಳೆ ಸಮಗ್ರ ಸಂಶೋಧನೆ ಮತ್ತು ಅಭಿವೃದ್ಧಿ ವ್ಯವಸ್ಥೆಗಳ ಕುರಿತು ತಜ್ಞರು ಮಹತ್ವದ ಸಂವಾದ ನಡೆಸಿದರು. ವಿಶೇಷ ಚೇತನ ಸಾಧಕರಿಗೆ ಸನ್ಮಾನ, ಪ್ರತಿಭೆಗೆ ಒಲಿದ ಗೌರವ. ಗಮನ ಸೆಳೆದ ರನ್ವೇ ಪರ್ಪಲ್ ಫ್ಯಾಷನ್ ಶೋ. ಲಾರ್ಡ್ ಸಮಾಜಮುಖಿ ಕಾರ್ಯಕ್ಕೆ ಭರಪೂರ ಮೆಚ್ಚುಗೆ. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿಶೇಷ ಚೇತನ ನಾವೀನ್ಯಕಾರರನ್ನ ಗುರುತಿಸಿ ಸನ್ಮಾನಿಸಲಾಯಿತು. ತಮ್ಮ ಅಸಾಧಾರಣ ಸಾಧನೆಯ ಮೂಲಕ ಸಮಾಜಕ್ಕೆ ಮಾದರಿಯಾದ ಅನೇಕರು ವೇದಿಕೆಯಲ್ಲಿ ಗೌರವವನ್ನ ಸ್ವೀಕರಿಸಿದರು. ಈ ಮೂಲಕ ವಿಶೇಷ ಚೇತನರ ಸಾಧನೆಗಳನ್ನ ಸಮಾಜದ ಮುಖ್ಯವಾಹಿನಿಗೆ ತರುವುದರ ಮೂಲಕ ಕಾರ್ಯಕ್ರಮದ ಮತ್ತೊಂದು ವಿಶೇಷ ಕೂಡ ಆಕರ್ಷಣೆಯಾಯಿತು. ರನ್ವೇ ಪರ್ಪಲ್ ಫ್ಯಾಷನ್ ಶೋ ಎಲ್ಲರ ಗಮನ ಕೂಡ ಸೆಳೆಯಿತು. ವಿಕಲಚೇತನ ಮಾದರಿಗಳು ಆತ್ಮವಿಶ್ವಾಸದಿಂದ ರನ್ವೇ ಮೇಲೆ ಹೆಜ್ಜೆ ಹಾಕಿ ಪ್ರೇಕ್ಷಕರಿಂದ ಭಾರಿ ಚಪ್ಪಾಳಿಯನ್ನ ಪಡೆದರು. ಇನ್ನು ಸೌಂದರ್ಯಕ್ಕೆ ಮಿತಿ ಇಲ್ಲ, ಸಾಮರ್ಥ್ಯಕ್ಕೆ ಅಡೆತಡೆ ಇಲ್ಲ ಎನ್ನುವ ಸಂದೇಶವನ್ನ ಈ ಶೋ ಸ್ಪಷ್ಟವಾಗಿ ಸಾರಿತು. ಸಮಾಜಮುಖಿ ಕಾರ್ಯಗಳ ಮೂಲಕ ಈಗಾಗಲೇ ಗಮನ ಸೆಳೆದಿರುವ ಸಂತೋಷ್ ಲಾಡ್ ಶಿಕ್ಷಣ, ಆರೋಗ್ಯ ಹಾಗೆ ಸಾಮಾಜಿಕ ಸಬಲೀಕರಣ ಕ್ಷೇತ್ರಗಳಲ್ಲಿ ಹಲವು ಯೋಜನೆಗಳನ್ನು ಕೈಗೊಂಡಿದ್ದಾರೆ. ಇದೀಗ ವಿಶೇಷ ಚೇತನರ ಕಲ್ಯಾಣಕ್ಕಾಗಿ ದೀರ್ಘಕಾಲಿಕ ಯೋಜನೆಗಳನ್ನು ರೂಪಿಸುವುದರ ಮೂಲಕ ಹೊಸ ಆಶಾಭಾವನೆ ಮೂಡಿಸಿದ್ದಾರೆ. ಇನ್ನೋವೇಟ್ ಎಬಿಲಿಟಿ ಫಾರ್ ಇಂಡಿಯಾ ಕೇವಲ ಕಾರ್ಯಕ್ರಮ ಅಲ್ಲ, ಸಮಾನ ಅವಕಾಶಗಳತ್ತ ಸಾಗ್ತಾ ಇರುವ ಹೊಸ ಚಳುವಳಿಯ ಆರಂಭ ಅಂತ ಆಯೋಜಕರು ತಿಳಿಸಿದ್ದಾರೆ. ಜೋಯಲ್ ಐಗೋಡ್, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಒಟ್ಟಾರೆ ವಿಶೇಷ ಚೇತನರ ಪ್ರತಿಭೆ, ಆತ್ಮವಿಶ್ವಾಸ ಹಾಗೂ ಸಾಧನೆಯನ್ನು ಸಮಾಜದ ಮುಂದಿಡುವ ಪ್ರಯತ್ನವಾಗಿ ಇನ್ನೋವೇಟಿವ್ ಎಬಿಲಿಟಿ ಫಾರ್ ಇಂಡಿಯಾ ಕಾರ್ಯಕ್ರಮ ಗಮನ ಸೆಳೆಯಿತು. ಸಮಾನ ಅವಕಾಶಗಳ ಮೂಲಕ ಸಮಗ್ರ ಸಮಾಜ ನಿರ್ಮಾಣದ ಸಂದೇಶವನ್ನ ಸಾರುವ ಕಾರ್ಯಕ್ರಮದ ಮೂಲಕ ಸಚಿವ ಸಂತೋಷ್ ಲಾಡ್ ವಿಶೇಷ ಚೇತನರ ಬದುಕಿನಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದ್ದಾರೆ.